ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ರವೀಂದ್ರ ಎಂ.ಆರ್, ವಿಜ್ಞಾನ ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಹಾಯ್ಹೊಳೆ, ಶಿವಮೊಗ್ಗ ಜಿಲ್ಲೆ. ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ 2ನೇ ಅಧ್ಯಾಯವಾದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದ ಬಗ್ಗೆ ನಿಮ್ಮೊಂದಿಗೆ ಕೆಲವೊಂದು ಪ್ರಮುಖ ಅಂಶಗಳನ್ನು ಚರ್ಚಿಸಲಿದ್ದೇನೆ. ಈ ಅಧ್ಯಾಯದಲ್ಲಿ ಬರುವಂತಹ ಅಂಶಗಳಲ್ಲಿ ನೀವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ವಿಷಯದ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ಅನೇಕ ವಿಷಯಗಳನ್ನು ಅಭ್ಯಾಸ ಮಾಡಿದ್ದೀರಿ. ಉದಾಹರಣೆ, ಆಹಾರದಲ್ಲಿ ಹುಳಿ ಮತ್ತು ಕಹಿ ರುಚಿಗಳು ಅನುಕ್ರಮವಾಗಿ ಅವುಗಳಲ್ಲಿರುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಂದ ಎಂಬುದನ್ನು ನೀವು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ನೀವು ಅವರಿಗೆ ಏನು ಪರಿಹಾರವಾಗಿ ನೀಡುವಿರಿ? ಈ ಕೆಳಗಿನವುಗಳಲ್ಲಿ ಕೆಲವೊಂದು ವಸ್ತುಗಳನ್ನು ನಾನು ಹೆಸರಿಸುತ್ತೇನೆ. ಇದರಲ್ಲಿ ಯಾವುದನ್ನು ನೀವು ಅವರಿಗೆ ಪರಿಹಾರವಾಗಿ ಕೊಡುತ್ತೀರಿ? ಲಿಂಬೆ ರಸ, ವಿನೆಗರ್, ಅಡುಗೆ ಸೋಡಾದ ದ್ರಾವಣ ಮುಂತಾದವು. ಈ ಪರಿಹಾರವನ್ನು ಆಯ್ಕೆ ಮಾಡುವಾಗ ನೀವು ಯಾವ ಗುಣಲಕ್ಷಣದ ಕುರಿತು ಯೋಚಿಸಿದ್ದೀರಿ? ಖಂಡಿತವಾಗಿಯೂ ನೀವು ಒಂದು ಇನ್ನೊಂದರ ಪರಿಣಾಮಗಳನ್ನು ಶೂನ್ಯಗೊಳಿಸುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮರ್ಥ್ಯದ ಕುರಿತಾದ ಜ್ಞಾನವನ್ನು ಬಳಸಿಕೊಂಡಿದ್ದೀರಿ. ನಾವು ಹುಳಿ ಮತ್ತು ಕಹಿ ವಸ್ತುಗಳನ್ನು ಅವುಗಳ ರುಚಿ ನೋಡದೆ ಹೇಗೆ ಪರೀಕ್ಷಿಸಿದ್ದೆವು ಎಂಬುದನ್ನು ಸ್ಮರಿಸಿಕೊಳ್ಳಿ. ಮಕ್ಕಳೇ, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ಅದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಆದರೆ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಲಿಟ್ಮಸ್ ಎಂಬುದು ಒಂದು ನೈಸರ್ಗಿಕ ಸೂಚಕ. ಮತ್ತೊಂದು ಇಂತಹ ಸೂಚಕವೆಂದರೆ ಅರಿಶಿಣ. ಬಿಳಿ ಬಟ್ಟೆಯ ಮೇಲಿನ ಸಾರಿನ ಕಲೆಯು ಪ್ರತ್ಯಾಮ್ಲೀಯ ಗುಣವುಳ್ಳ ಸಾಬೂನಿನಿಂದ ಉಜ್ಜಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಿದ್ದೀರಿ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ಬಟ್ಟೆಯನ್ನು ತೊಳೆಯುವಾಗ ನಿಮ್ಮಮ್ಮ ಬಿಳಿಯ ಬಟ್ಟೆ ಇರುತ್ತೆ, ಆ ಬಿಳಿ ಬಟ್ಟೆಯ ಮೇಲೆ ಯಾವುದಾದ್ರೂ ಸಾರಿನ ಕಲೆ ಬಿದ್ದಿದ್ರೆ ಆ ಕಲೆಯ ಮೇಲೆ ಸಾಬೂನಿನಿಂದ ಉಜ್ಜಿದಾಗ ಆ ಸಾಬೂನಿಗೆ ಪ್ರತ್ಯಾಮ್ಲದ ಗುಣ ಇರುತ್ತದೆ. ಉಜ್ಜಿದಾಗ ಅದು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದನ್ನು ನೀವು ಗಮನಿಸಿದ್ದೀರಾ? ಯಾವತ್ತಾದರೂ ಆ ಥರ ಆದದ್ದನ್ನು ನೀವು ನೋಡಿರಬಹುದಲ್ವಾ? ಹೀಗೆ ಏಕಾಯಿತು ಎಂಬುದನ್ನು ಸ್ವಲ್ಪ ಯೋಚನೆ ಮಾಡಿ. ಬಟ್ಟೆಯನ್ನು ಸಾಕಷ್ಟು ನೀರಿನಿಂದ ತೊಳೆದಾಗ ಇದು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಮೀಥೈಲ್ ಆರೆಂಜ್, ಫಿನಾಪ್ತಲೀನ್ಗಳಂತಹ ಸಂಶ್ಲೇಷಿತ ಸೂಚಕಗಳನ್ನು ನೀವು ಬಳಸಬಹುದು. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಗಳು, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರರ ಪರಿಣಾಮಗಳನ್ನು ಹೇಗೆ ತೊಡೆದುಹಾಕುತ್ತವೆ ಎಂಬುದನ್ನು ಮತ್ತು ದೈನಂದಿನ ಜೀವನದಲ್ಲಿ ನಾವು ಬಳಸುವ ಮತ್ತು ನೋಡುವ ಇನ್ನೂ ಅನೇಕ ಆಸಕ್ತಿದಾಯಕ ವಿಚಾರಗಳನ್ನು ಅಧ್ಯಯನ ಮಾಡುತ್ತೇವೆ. ಮಕ್ಕಳೇ, ನಿಮಗಿದು ಗೊತ್ತಿರಲಿ, ಲಿಟ್ಮಸ್ ದ್ರಾವಣ ಒಂದು ನೇರಳೆ ರಂಗು. ಇದನ್ನು ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಸೂಚಕದಂತೆ ಬಳಸಲಾಗುತ್ತದೆ. ಲಿಟ್ಮಸ್ ದ್ರಾವಣ ಆಮ್ಲೀಯವೂ ಅಥವಾ ಪ್ರತ್ಯಾಮ್ಲೀಯವೂ
ಅಲ್ಲದಿದ್ದಾಗ ಅದರ ಬಣ್ಣ ನೇರಳೆಯಾಗಿರುತ್ತದೆ. ಕೆಂಪು ಕ್ಯಾಬೇಜ್ ಎಲೆಗಳು, ಅರಿಶಿಣ, ಹೈಡ್ರಾಂಜಿಯಾ, ಪೆಟುನಿಯಾ ಮತ್ತು ಜೆರೇನಿಯಂನಂತಹ ಕೆಲವು ಹೂವಿನ ಬಣ್ಣದ ದಳಗಳಂತಹ ಅನೇಕ ನೈಸರ್ಗಿಕ ವಸ್ತುಗಳಿವೆ. ಇವುಗಳು ದ್ರಾವಣದಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ಅಸ್ತಿತ್ವವನ್ನು ಸೂಚಿಸುತ್ತವೆ. ಇವುಗಳನ್ನು ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಅಥವಾ ಸರಳವಾಗಿ ಸೂಚಕಗಳು ಎನ್ನುತ್ತೇವೆ. ಮಕ್ಕಳೇ, ಈಗ ನಿಮಗೆ ಒಂದು ಪ್ರಶ್ನೆ. ನಿಮಗೆ 3 ಪ್ರಮಾಣಗಳಲ್ಲಿ ನೀಡಲಾಗುವುದು. ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೆಲವು ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಮಾಣದಲ್ಲಿ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ? ಸ್ವಲ್ಪ ಯೋಚನೆ ಮಾಡಿ. ಈ ಪ್ರಶ್ನೆಗೆ ಉತ್ತರ ಅದನ್ನ ಈ ಪಾಠವನ್ನ ನಾವು ಚರ್ಚೆ ಮಾಡ್ತಾ ಹೋದಾಗ ನಿಮಗೆ ಅದರ ಉತ್ತರ ಗೊತ್ತಾಗ್ತಾ ಹೋಗುತ್ತೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ಅರ್ಥೈಸಿಕೊಳ್ಳೋದು. ಈಗ ಆಮ್ಲಗಳಲ್ಲಿ ರಾಸಾಯನಿಕ ಗುಣಗಳು ಏನಿದಾವೆ ಅನ್ನೋದನ್ನು ತಿಳಿಬೇಕು ಅಂತಂದ್ರೆ ನಾವು ಈ ಒಂದು ಚಟುವಟಿಕೆಯನ್ನು ನೋಡೋಣ. ಕೆಲವೊಂದು ಆಮ್ಲಗಳನ್ನು ಸಂಗ್ರಹಿಸಿಟ್ಟುಕೊಳ್ಳೋದು. ಆಮ್ಲಗಳಿಗೆ ಉದಾಹರಣೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್. ಮಕ್ಕಳೇ, ಇವುಗಳಲ್ಲಿ ನಾನೀಗ ಮೇಲ್ಗಡೆ ಹೆಸರು ಹೇಳಿದನಲ್ಲ, ಇವುಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಇದ್ದಾವೆ. ಹೈಡ್ರಾಕ್ಸೈಡ್ ಅನ್ನೋ ಪದವನ್ನು ನಾನು ಎಲ್ಲಿ ಬಳಸಿದೆ ಅವು ಎಲ್ಲವೂ ಪ್ರತ್ಯಾಮ್ಲಗಳು. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಇವು ಪ್ರತ್ಯಾಮ್ಲಗಳು. ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ ಇವೆಲ್ಲ ಆಮ್ಲಗಳು. ಈ ಮೇಲಿನ ದ್ರಾವಣಗಳ ಒಂದೊಂದು ಹನಿಯನ್ನ ಪ್ರತ್ಯೇಕವಾಗಿ ವಾಚ್ ಗ್ಲಾಸ್ನಲ್ಲಿ ಹಾಕಿ ಮತ್ತು ಒಂದು ಕೋಷ್ಟಕವನ್ನು ತಯಾರಿಸಿಕೊಳ್ಳೋದು. ಆ ವಾಚ್ ಗ್ಲಾಸಿಗೆ ABCD ಅಂತ ಏನೋ ಒಂದು ಹೆಸರನ್ನು ಕೊಟ್ಟುಕೊಳ್ಳೋದು. ಈ ತೆಗೆದುಕೊಂಡ ಪ್ರತಿಯೊಂದು ದ್ರಾವಣಕ್ಕೆ ಸಂಬಂಧಿಸಿದಂತೆ ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಫಿನಾಪ್ತಲಿನ್ ಮತ್ತು ಮೀಥೈಲ್ ಆರೆಂಜ್ ದ್ರಾವಣಗಳ ಬಣ್ಣದಲ್ಲಿ ನೀವು ಯಾವ ಬದಲಾವಣೆಯನ್ನು ಪರೀಕ್ಷಿಸಿದಿರಿ? ಇಲ್ಲಿ ಏನು ಮಾಡಬೇಕು, ವಾಚ್ ಗ್ಲಾಸಲ್ಲಿ ತೆಗೆದುಕೊಂಡಂತಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಮೊದಲು ನಾವು ಲಿಟ್ಮಸ್ ಪೇಪರನ್ನು ಹಾಕ್ತಾ ಹೋಗಬೇಕು. ಕೆಂಪು ಲಿಟ್ಮಸ್ ಪೇಪರ್ನ ತೆಗೆದುಕೊಂಡಿದ್ದೀವಿ, ಕೆಂಪು ಲಿಟ್ಮಸ್ ಪೇಪರ್ನ ಹಾಕ್ತಾ ಹೋಗೋದು. ಆಮೇಲೆ ನೀಲಿ ಲಿಟ್ಮಸ್ ತಗೊಂಡಿದ್ದೀವಿ, ನೀಲಿ ಲಿಟ್ಮಸ್ ಅನ್ನು ಹಾಕ್ತಾ ಹೋಗೋದು. ಓಕೆ, ಇದೇ ಥರ ಫಿನಾಪ್ತಲಿನ್ ಟೆಸ್ಟ್ ಅನ್ನು ಮಾಡ್ಬೋದು, ಮೀಥೈಲ್ ಆರೆಂಜ್ ದ್ರಾವಣವನ್ನು ತೆಗೆದುಕೊಂಡು ಟೆಸ್ಟ್ ಮಾಡ್ಬೋದು. ಈಗ ಇದರಲ್ಲಿ ನಾವು ಕೆಂಪು ಲಿಟ್ಮಸ್ ಅನ್ನು ಹಾಕಿದಾಗ ಯಾವುದರಲ್ಲಿ ಕೆಂಪು ಲಿಟ್ಮಸ್ ನೀಲಿಯಾಗಿ ಪರಿವರ್ತನೆ ಆಯಿತು ಆ ವಸ್ತು ಆ ವಾಚ್ ಗ್ಲಾಸಲ್ಲಿ ಇರೋದು ಪ್ರತ್ಯಾಮ್ಲ. ಕೆಂಪು ಲಿಟ್ಮಸ್ ನೀಲಿಯಾಗಿ ಪರಿವರ್ತನೆ ಆದರೆ ಅದು ಪ್ರತ್ಯಾಮ್ಲ. ಅದೇ ಥರ ನೀಲಿ ಲಿಟ್ಮಸ್ ಹಾಕಿರ್ತೀವಿ, ಆ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಯಿತು ಅಂದರೆ ಅದು ಆಮ್ಲ. ಈ ರೀತಿ ನಾವು ಆಮ್ಲಗಳನ್ನು ಮತ್ತು ಪ್ರತ್ಯಾಮ್ಲಗಳನ್ನು ವಿಂಗಡಣೆ ಮಾಡಬಹುದು. ಈಗ ನಾವು ಬರಿಗಣ್ಣಿನಿಂದ ನೋಡಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೋಡೋದಕ್ಕೆ ಒಂದೇ ರೀತಿ ಕಾಣಿಸ್ತವೆ, ನೀರು ಥರನೇ ಕಾಣಿಸುತ್ತೆ. ಆದರೆ ಅದರ ನಿಜವಾದ ಗುಣ, ಆಮ್ಲದ ಗುಣ ಮತ್ತು ಪ್ರತ್ಯಾಮ್ಲದ ಗುಣಗಳನ್ನು ಈ ಸೂಚಕಗಳನ್ನು ಬಳಸಿದಾಗ, ಲಿಟ್ಮಸ್ ಪೇಪರ್ ಆಗಿರ್ಬೋದು ಅಥವಾ ಫಿನಾಪ್ತಲಿನ್ ಮತ್ತು ಮೀಥೈಲ್ ಆರೆಂಜ್ ದ್ರಾವಣಗಳನ್ನು ಬಳಸಿದಾಗ ಈ ಕೆಲವೊಂದು ಬದಲಾವಣೆಗಳು ನಮಗೆ ಕಂಡುಬರ್ತವೆ. ಈ ಸೂಚಕಗಳು ಬಣ್ಣದ ಬದಲಾವಣೆಯು ವಸ್ತು ಆಮ್ಲವೇ ಮತ್ತು ಪ್ರತ್ಯಾಮ್ಲವೇ ಎಂಬುದನ್ನು ಸೂಚಿಸುತ್ತವೆ. ಕೆಲವು ವಸ್ತುಗಳು ವಾಸನೆ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತವೆ.
ಇವುಗಳಲ್ಲಿ ಘ್ರಾಣ ಸೂಚಕಗಳು ಎನ್ನುತ್ತಾರೆ. ಅಂದರೆ ಕೆಲವು ವಸ್ತುಗಳು ವಾಸನೆಯಲ್ಲಿ ಬದಲಾವಣೆಗಳು ಕಂಡು ಬರ್ತವೆ. ಆ ಯಾವ ವಸ್ತುಗಳಲ್ಲಿ ವಾಸನೆಗಳಲ್ಲಿ ನಾವು ಬದಲಾವಣೆ ಕಂಡು ಬರ್ತವೋ ಅವುಗಳನ್ನು ಏನಂತ ಕರೀತಾರೆ? ಘ್ರಾಣ ಸೂಚಕಗಳು ಎಂದು ಕರೆಯುತ್ತಾರೆ. ಈಗ ನಾವು ಇಂತಹ ಕೆಲವು ಸೂಚಕಗಳನ್ನು ಪರೀಕ್ಷಿಸಬಹುದು. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿಯ ಚೂರುಗಳನ್ನು ಸ್ವಚ್ಛವಾದ ಬಟ್ಟೆಯ ಕೆಲವು ಪಟ್ಟಿಗಳೊಂದಿಗೆ ತೆಗೆದುಕೊಳ್ಳಿ. ಚೀಲವನ್ನು ಬಿಗಿಯಾಗಿ ಕಟ್ಟಿ ಮತ್ತು ರಾತ್ರಿಯಿಡೀ ಫ್ರಿಡ್ಜಿನಲ್ಲಿಡಿ. ಮಕ್ಕಳೇ, ಏನು ಮಾಡಬೇಕು ಅಂತ ಗೊತ್ತಾಯ್ತಾ? ಈರುಳ್ಳಿಯ ಸಣ್ಣ ಸಣ್ಣ ಚೂರುಗಳನ್ನು ಕತ್ತರಿಸಿಕೊಂಡು ಸ್ವಚ್ಛವಾದ ಒಂದು ಬಟ್ಟೆಯಲ್ಲಿ ಅವುಗಳನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡು ಚೀಲವನ್ನು ಬಿಗಿಯಾಗಿ ಕಟ್ಟಿ ರಾತ್ರಿ ಇಡೀ ಫ್ರಿಡ್ಜಿನಲ್ಲಿ ಇಡಬೇಕು. ಬಟ್ಟೆಯ ಪಟ್ಟಿಗಳನ್ನು ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸಬಹುದು. ಸಣ್ಣ 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 ಬಟ್ಟೆಯ ಪಟ್ಟಿಗಳನ್ನಾಗಿ ಮಾಡ್ಕೋಬೇಕು, ಬಟ್ಟೆಯ ಚೀಲಗಳನ್ನಾಗಿ ಮಾಡ್ಕೋಬೇಕು. ಮೊದಲನೇದು, ಇವುಗಳಲ್ಲಿ 2 ಬಟ್ಟೆಯ ಪಟ್ಟಿಗಳನ್ನು ತೆಗೆದುಕೊಂಡು ಅವುಗಳ ವಾಸನೆಯನ್ನು ಪರೀಕ್ಷಿಸಬೇಕು. ಅವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿಟ್ಟು ಒಂದರ ಮೇಲೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ದ್ರಾವಣದ ಕೆಲವು ಹನಿಗಳನ್ನು ಹಾಕಬೇಕು ಮತ್ತು ಇನ್ನೊಂದರ ಮೇಲೆ ಸಾರರಿಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಕೆಲವು ಹನಿಗಳನ್ನು ಹಾಕಬೇಕು. ಮಕ್ಕಳಲ್ಲಿ ಅಬ್ಸರ್ವ್ ಮಾಡಿ, ಮೊದಲನೇದು ನಾವು ಆಮ್ಲವನ್ನು ಹಾಕಿದ್ದೇವೆ, ನಂತರ ಇನ್ನೊಂದಕ್ಕೆ ಪ್ರತ್ಯಾಮ್ಲವನ್ನು ಹಾಕಿದ್ದೇವೆ. ಈ 2 ಪಟ್ಟಿಗಳನ್ನು ನೀರಿನಲ್ಲಿ ತೊಳೆದು ಪುನಃ ಅವುಗಳ ವಾಸನೆಗಳನ್ನು ಪರೀಕ್ಷಿಸಬೇಕು. ಒಂದಕ್ಕೆ ಆಮ್ಲ ಹಾಕಿದ್ದೀವಿ, ಮತ್ತೊಂದಕ್ಕೆ ಪ್ರತ್ಯಾಮ್ಲ ಹಾಕಿದ್ದೀವಿ. ಹೀಗೆ ಹಾಕಿದ ಮೇಲೆ ಅವುಗಳ ವಾಸನೆಯನ್ನು ಪರೀಕ್ಷೆ ಮಾಡಬೇಕು. ಆ ವಾಸನೆಯಲ್ಲಿ ಮೊದಲು ಏನಿತ್ತು ಅದನ್ನು ಬರ್ಕೊಂಡು ಆಮೇಲೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಹಾಕಿದಾಗ ಏನಾದರೂ ಬದಲಾವಣೆ ಬಂತಾ ಅದನ್ನು ನಾವು ದಾಖಲಿಸಿಕೊಳ್ಳಬೇಕು. ಈಗ ಸ್ವಲ್ಪ ಸಾರರಿಕ್ತ ವೆನಿಲ್ಲಾ ಸಾರ ಮತ್ತು ಲವಂಗದ ಎಣ್ಣೆ ತೆಗೆದುಕೊಂಡು ಅವುಗಳ ವಾಸನೆಯನ್ನು ಪರೀಕ್ಷಿಸಬೇಕು. ಒಂದು ಪ್ರಮಾಣದಲ್ಲಿ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣ ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಸಾರರಿಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ತೆಗೆದುಕೊಳ್ಳಿ. ಎರಡೂ ಪ್ರಮಾಣಗಳಿಗೂ ಕೆಲವು ಹನಿ ಸಾರರಿಕ್ತ ವೆನಿಲ್ಲಾ ಸಾರ ಹನಿಗಳನ್ನು ಸೇರಿಸಿ ಮತ್ತು ಚೆನ್ನಾಗಿ ಕುಲುಕಿ. ಈಗ ಪುನಃ ವಾಸನೆಯನ್ನು ಪರೀಕ್ಷಿಸಿ ಮತ್ತು ವಾಸನೆಯಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅದನ್ನು ದಾಖಲಿಸಿಕೊಳ್ಳಿ. ಓಕೆ ಮಕ್ಕಳೇ, ಇದೇ ರೀತಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾರರಿಕ್ತ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳೊಂದಿಗೆ ಲವಂಗದ ಎಣ್ಣೆಯ ವಾಸನೆಯ ಬದಲಾವಣೆಯನ್ನು ಪರೀಕ್ಷಿಸಿ ಮತ್ತು ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿಕೊಳ್ಳಿ. ಈ ನಿಮ್ಮ ವೀಕ್ಷಣೆಗಳ ಆಧಾರದ ಮೇಲೆ ವೆನಿಲ್ಲಾ, ಈರುಳ್ಳಿ ಮತ್ತು ಲವಂಗದ ಎಣ್ಣೆ ಇವುಗಳಲ್ಲಿ ಯಾವುದನ್ನು ಘ್ರಾಣ ಸೂಚಕಗಳಾಗಿ ಬಳಸಬಹುದು? ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ಪರೀಕ್ಷಿಸಲು ಇನ್ನೂ ಕೆಲವು ಚಟುವಟಿಕೆಗಳನ್ನು ಮಾಡಬಹುದು.